ಅಪ್ಪ ತೀರಿ ಹೋದಾಗ ನಾನು ಏನೋ ಒಂದು ಅಪ್ಪನ ಹೆಸರಲ್ಲಿ ಮಾಡಬೇಕಂತ ಹೇಳಿ ನಾನು ಶುರು ಮಾಡಿದ್ದು. ಈ ಐಡಿಯಾವನ್ನ ನಮ್ಮ ಊರಿನ ಜನರು ತುಂಬಾ ಚೆನ್ನಾಗಿ ಅದನ್ನು ಸ್ವೀಕರಿಸಿದ್ರು. ಮೂಡುಬಿದ್ರೆ ಜನರಿಗೆ ಮಾತ್ರವಲ್ಲದೆ ನಮ್ಮ ಫುಲ್ ಕರ್ನಾಟಕಕ್ಕೆ ಇದು ರೀಚ್ ಆಗಿದೆ. ಏಕಬಳಕೆಯ ಪ್ಲಾಸ್ಟಿಕ್ನಿಂದ ಆಗುತ್ತಿರುವ ಹಾನಿಯನ್ನ ತಡೆಯುವ ನಿಟ್ಟಿನಲ್ಲಿ ಮೂಡಬಿದ್ರೆಯ ಉಪನ್ಯಾಸಕಿ ಸಂಧ್ಯಾ ಎ ಅವರು ಪರಿಸರ ರಕ್ಷಣೆಯ ಆದರ್ಶ ಕಾರ್ಯಕ್ಕೆ ಮುನ್ನುಡಿ ಬರೆದಿದ್ದಾರೆ. 2022ರಲ್ಲಿ ತಮ್ಮ ತಂದೆ ಗೋಪಾಲಕೃಷ್ಣ ಭಟ್ ಅವರ ನೆನಪಿನಲ್ಲಿ 100 ಲೋಟಗಳಿಂದ ಆರಂಭವಾದ ಕಲ್ಪವೃಕ್ಷ ಕಟ್ಲರಿ ಬ್ಯಾಂಕ್ ಇಂದು 600 ಊಟದ ತಟ್ಟೆಗಳು, 500 ತಿಂಡಿ ಪ್ಲೇಟ್ಗಳು, 400 ಲೋಟಗಳು, 500 ಚಮಚಗಳು ಮತ್ತು 150 ಬೌಲ್ಗಳವರೆಗೆ ವಿಸ್ತರಿಸಿದೆ. ಈ ಪಾತ್ರೆಗಳು ಊಟ ಸಮಾರಂಭಗಳಿಗೆ ಉಚಿತವಾಗಿ ಲಭ್ಯವಿದ್ದು 1.5 ಲಕ್ಷ ಏಕಬಳಕೆಯ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನ ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ನನ್ನ ಅಪ್ಪ ತೀರಿ ಹೋದಾಗ ನಾನು ಏನೋ ಒಂದು ಅಪ್ಪನ ಹೆಸರಲ್ಲಿ ಮಾಡಬೇಕಂತ ಹೇಳಿ ನಾನು ಶುರು ಮಾಡಿದ್ದು. ನಾನು ಅವಾಗ 100 ಸಣ್ಣ ಲೋಟ ಹಾಗೂ 100 ದೊಡ್ಡ ಲೋಟ ಹಿಡ್ಕೊಂಡು ಒಂದು ನಿಸರ್ಗ ಕಟ್ಲೇರಿ ಬ್ಯಾಂಕ್ ಅಂತೇಳಿ ಸಣ್ಣ ಮಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ಉಚಿತವಾಗಿ ಕೊಟ್ಟು ಅದನ್ನು ಜನರು ಉಪಯೋಗಿಸಿಬಿಟ್ಟು ನನಗೆ ವಾಶ್ ಮಾಡಿ ಅದನ್ನು ಒಣಗಿಸಿ ಹಿಂದೆ ಕೊಡುವಾಗೆ. ಅದೇ ಈ ಐಡಿಯಾವನ್ನು ನಮ್ಮ ಊರಿನ ಜನರು ತುಂಬ ಚೆನ್ನಾಗಿ ಅದನ್ನು ಸ್ವೀಕರಿಸಿದ್ರು. ಹಾಗೆ ಒಳ್ಳೆ ಚೆನ್ನಾಗಿ ಪ್ರೋತ್ಸಾಹ ಕೂಡ ಕೊಟ್ಟರು. ಮೊದಲನೇದಾಗಿ ಹೇಳಬೇಕಾದ್ರೆ ಮೂಡುಬಿದ್ರೆ ಪುರಸಭೆ ನನಗೆ ತುಂಬಾ ಸಪೋರ್ಟ್ ಮಾಡಿತ್ತು. ಆ ಟೈಮಿಗೆ ಪುರಸಭೆ ಅಧ್ಯಕ್ಷರಾಗಿದ್ದಂತಹ ಶ್ರೀ ಪ್ರಸಾದ್ ಕುಮಾರ್ ಇವರು ಎಲ್ಲೇ ಅವರು ಹೋಗ್ತಾರೆ ಅಲ್ಲಲ್ಲಿ ನಮ್ಮ ನಿಸರ್ಗ ಕಟ್ಲೇರಿ ಬ್ಯಾಂಕ್ ಬಗ್ಗೆ ಪ್ರಚಾರ ಕೊಟ್ಟರು. ಹಾಗೆ ಇದು ಬೆಳೀತಾ ರೋಟರಿ ಅವರು ನಮಗೆ ಸುಮಾರು 500 ಸ್ಟೀಲ್ ತಟ್ಟೆಗಳು, ಅದೇ ರೀತಿ ಸ್ಟೀಲ್ ಲೋಟ, ಅದೇ ರೀತಿ ದೊಡ್ಡ ಲೋಟ ಹಾಗೂ ಸಣ್ಣ ಲೋಟಗಳನ್ನು ನಮಗೆ ಸ್ಪಾನ್ಸರ್ ಆಗಿ ಕೊಟ್ಟರು. ಅದರ ಜೊತೆಗೆ ಇನ್ನರ್ ವೀಲ್ ಕ್ಲಬ್ನವರು ಕೂಡ ನಮಗೆ ಸ್ಪಾನ್ಸರ್ ಆಗಿ 100 ತಟ್ಟೆಗಳನ್ನು ಕೊಟ್ಟರು. ಇದು ಮುಂದೆ ಹೋಗ್ತಾ ಬೆಂಗಳೂರಿಂದ ಶ್ರೀಮತಿ ಕೃಷ್ಣ ಗಾರ್ಗ್ ಇವರು ಕೂಡ ನಮಗೆ ಸುಮಾರು ಟಿಫಿನ್ ಪ್ಲೇಟ್ ಇರ್ಬೋದು ಅಥವಾ ಬೌಲ್ ಇರ್ಬೋದು, ಅದೇ ರೀತಿ ಸ್ಪೂನ್ ಇರ್ಬೋದು, ಇದನ್ನೆಲ್ಲ ನಮಗೆ ಸ್ಪಾನ್ಸರ್ ಆಗಿ ಕೊಟ್ಟರು. ಅದೇ ರೀತಿ ಕಲ್ಲುಟ್ಟಿ ಕಾಳಮ್ಮ ದೈವಸ್ಥಾನ ಇವರು ನಮಗೆ ಫ್ರೀಯಾಗಿ ಜಾಗವನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದಾಗಿ ನಮಗೆ ಯಾವುದೇ ಖರ್ಚಿಲ್ಲದೆ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇದೆ. ಇದು ಇಡೀ ಮೂಡುಬಿದ್ರೆ ಜನರಿಗೆ ರೀಚ್ ಆಗಬೇಕು. ಮೂಡುಬಿದ್ರೆ ಜನರಿಗೆ ಮಾತ್ರವಲ್ಲದೆ ನಮ್ಮ ಫುಲ್ ಕರ್ನಾಟಕಕ್ಕೆ ಇದು ರೀಚ್ ಆಗಬೇಕು. ಇನ್ನು ಕೂಡ ಈ ರೀತಿಯ ಕಟ್ಲೇರಿ ಬ್ಯಾಂಕ್ ಬೇರೆ ಬೇರೆ ಕಡೆ ಸ್ಟಾರ್ಟ್ ಆಗಬೇಕಂತ ನಮ್ಮ ಅನಿಸಿಕೆ. ನಮ್ಮದಲ್ಲಿ ಬ್ರಹ್ಮಕಲಶೋತ್ಸವ ಆಯಿತು 12 ವರ್ಷದ್ದು. ಆವಾಗ ಎಲ್ಲ ಸ್ಟೀಲೇ ಎಲ್ಲ ಅಂದರೆ ಹಾಳೆ ಬಟ್ಲು ಮತ್ತು ಪ್ಲಾಸ್ಟಿಕ್ ಎಲ್ಲ ಏನೂ ಇರಲಿಲ್ಲ. ಹಾಗಾಗಿ ನಮಗೆ ಕರ್ನಾಟಕ ಸ್ಕೌಟ್ ಗೈಡ್ಸ್ ಕನ್ನಡ ಭವನಕ್ಕೆ ಕರೆದು ನಮಗೆ ಅವಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಳಸಿ ತೊಳೆದು ಒಣಗಿಸಿ ಪಾತ್ರೆಗಳನ್ನ ಮರಳಿ ಒದಗಿಸುವ ಜವಾಬ್ದಾರಿಯುತ ವ್ಯವಸ್ಥೆ ಇದರಲ್ಲಿ ಅಡಗಿದೆ. ಈ ಪ್ರೇರಣೆಯಿಂದ ಇತರರು ಪರಿಸರ ಸ್ನೇಹಿ ಕಟ್ಲೇರಿ ಬ್ಯಾಂಕ್ಗಳನ್ನು ಆರಂಭಿಸಲು ಸಿದ್ಧರಾಗಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ಸಮಾಜದ ಹಾದಿಯಲ್ಲಿ ಈ ಯೋಜನೆ ಶ್ರೇಷ್ಠ ಮಾದರಿಯಾಗಿದೆ.